ಜವಾರಿ ಹುಡುಗಿ ಹೋಗೋಣ ಬಾ ಯಾರ್ಸ್ಕೊಂಬ ಕರೆಕ್ಟ್ ಅದಲ್ಲ ಬಂದು ನೋಡ್ರಿ ಪೇಪರ್ ದೋಸೆ ಫಸ್ಟ್ ಟೈಮ್ ನಾ ಯಾವಾಗ ಚೆನ್ನಾಗೈತೆ ಗೋಬಿ ಚೆನ್ನಾಗೈತಾ ಗೋಬಿ ಚಲೋ ಐತಂತ್ರಿ ಹಾಂ ಹೌದು ಪಾರ ರೆಡಿ ಮಾಡ್ದ ತ್ರಾಸಿ ನೋಡ್ರಿ ಅಬ್ಬಾ ತಗೋ ಯಾವ ಬೇಕು ನಿಂಗೆ ಇಷ್ಟ ಆಗಿದ್ದು ಹೂಗಳು ಕುಂಕುಮ ಭಂಡಾರಗಳು ಇವತ್ತಿಂದು ಸ್ವಲ್ಪ ಹಿಂದಿಂದು ರೀಕ್ರಿಯೇಟ್ ಮಾಡಕ್ಕೆ ಫೋಟೋ ತಗ್ಸ್ಕೊಂಬರಕ ಇಲ್ಲ ಯಾವ್ದಾರು ಸಿನಿಮಾ ನೋಡಕ ಇಲ್ಲ ನಾನು ಮದುವೆಕ್ಕಿಂತ ಮುಂಚೆ ಹೊಲ್ಸಿದ ಜಂಪರ್ ಇದು ಈಗೂ ಬರ್ತೈತಿ ಅಂತ ಹೆಸರು ಗನ್ನ ಚೆಂದ ಮಾಡ್ತಿದ್ರಿ ಈಗ ಏನೈತೆ ಜೀವನದಾಗ ಜಿಗುಪ್ಸಗೊಂಡ್ಬಿಟ್ಟಿನಿ ಅದೇ ನೋಡ್ರಿ ಇಬ್ಬರದು ಅವ್ರನ್ನ ನಮ್ಮನ್ನ ನೋಡ್ಕೊಂಡು ಹೋಗ್ಯಾರು ಈಗ ನಾವು ಒಂದು ಪಿಕ್ನಿಕ್ ಅಂತ ಹೊಂಟಿವಿ ಪಿಕ್ನಿಕ್ ಏನೋ ಆಯ್ತಾನಮ್ಮನ ಸುಮ್ಮನಿರ ಬಿಡ್ಲಾಗ್ಬಿಡ್ರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಇವ್ರು ನಮ್ಮ ಯಜಮಾನ್ರು ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿರಿ ಮಸ್ತ್ ಅದೀವಿ ಸ್ನೇಹಿತರೆ ಬರೀ ಇವತ್ತಿನ ಲಾಗು ಈಗಿಂದ ಚಾಲು ಮಾಡಕತ್ತೀನಿ ಟೈಮ್ ಆಗೈತ್ರಿ 11 ಗಂಟೆ ಇವತ್ತು ಮನ್ವಿದ್ಗ ಸ್ಕೂಲ್ಗೆ ಕಳಿಸಿಲ್ಲ ಸ್ವಲ್ಪ ಕೆಲಸ ಐತೆ ಹಂಗಾಗಿ ಬಾಗಲಕೋಟೆಗೆ ಹೊಂಟಿವಿ ಜೊತೆಗೆ ವಿದ್ಯಾಗಿರಿಗೆ ಹೊಂಟಿವ್ರಿ ಏನು ಕೆಲಸ ಅಂತ ಅಲ್ಲಿ ನಿಮ್ಗೆ ಅಲ್ಲಿ ಮೊನ್ನೆ ವಿಡಿಯೋ ನೋಡಿರ್ತಾರ ಗೊತ್ತಿರ್ತೈತಿ ಏನಂತೇಳಿ ನಾ ಈಗ ಇರೋ ಆಕಾರಕ್ಕೂ ಗೊತ್ತಾಗ್ಬಿಡ್ತೈತಿ ಏನಪ್ಪ ಅಂದರೆ ಗುರ್ಮ ಹಾಕೊಂಡು ನೋಡ್ರಿ ಏನೋ ಅನ್ಕೊಳಕ್ ಹೋಗ್ಬೇಡ್ರಿ ಅನಿವಾರ್ಯ ಯಾಕಂದ್ರೆ ಬೇರೆ ಅದನ್ನಷ್ಟ ಪೋಣ್ಸಾಕೊಳಕ ಅಂತ ದಾರಾದಿ ಅದು ಇದು ಇಲ್ಲ ಹೇಗೂ ಈ ಪೋಣ್ಸಾಕ ಹೊಂಟ್ಬಿಟ್ಟಿವಲ್ಲ ತಾಳಿನ ಹಾಗಾಗಿ ಸದ್ಯಕ್ಕೆ ಇದನ್ನ ಹಾಕೋ ಅಂತಂದ್ರು ಇವ್ರು ಇಷ್ಟದ ಮೇರೆಗೆ ಇದನ್ನ ಹಾಕೊಂಡಿನಿ ಗೊರ್ಮಾಳನ್ನ ಹೋಗಿ ಈಗ ಅಲ್ಲಿ ತಾಳಿನ ಇವತ್ತು ತಾಳಿ ಪೋಣ್ಸಾಕೊಂಡಿವ್ರಿ ಕೊಟ್ಟು ಬರಕೊಂಡಿವಿ ಅಲ್ಲೇ ಪೋಣಿಸ್ಕೊಂಡು ಸ್ವಲ್ಪ ಕೆಲಸ ಅದಾವು ಪೋಣಿಸ್ಕೊಂಡು ಹಾಕೊಂಡ ಬರ್ತೀವಿ ಹಾಕೋತಿದ್ರ ಅಲ್ಲೇ ಹೋಗಿ ಹಂಗೆ ಸ್ವಲ್ಪ ಬೇರೆ ಬೇರೆ ಕೆಲಸನ ಅದಾವು ಮನ್ವಿತ್ಗ ಅದು ಒಂದು ಬುಧವಾರದ ಟಿ ಶರ್ಟ್ ಆ ಟಿ ಶರ್ಟ್ ತಗೊಂಡು ಅವನ ಕೆಲಸ ಅವಂದ ದೊಡ್ಡದದು ನಂದು ತಲೆ ಪೋಣಿಸ್ಕೊಂಡು ಹೋಗ್ಬರೋಣ ಅಂತೇಳಿ ಹೊಂಟೀವಿ ಬರೀ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಭಾಳ ಸ್ಪೆಷಲ್ ಐತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರೋ ಸ್ಥಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಆಮೇಲೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ ಹಾಗೆ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಆಗಿ ನೋಡಿರಿ ನಾ ಯಾವತ್ತು ಈ ಥರ ರೆಡಿ ಆಗಲ್ಲ ಕಡಿಮೆ ನಿಮಗೆಲ್ಲ ಗೊತ್ತೈತಿ ಹೆಂಗಿದೆ ಹಾಗೆ ಲಾಗ್ ಮಾಡ್ತಿರ್ತೀನಿ ಇವತ್ತು ಸ್ವಲ್ಪ ನಮ್ಮ ಮೊದಲೆಲ್ಲ ಹೆಸರುಗನ್ನ ಚೆಂದ ಮಾಡ್ತಿದ್ರಿ ಈಗ ಏನೈತೆ ಜೀವನದಾಗ ಜಿಗುಪ್ಸಗೊಂಡ್ಬಿಟ್ಟಿನಿ ನಂದು ಅಂತೇಳಿ ನಾನು ಏನು ಮಾಡ್ಕೊಳಕ್ಕೂ ಒಲ್ಲೆ ನನಗಂತೂ ಒಂಚೂರು ಟೈಮ್ ಕೊಡೋಕ್ಕೂ ಒಲ್ಲೆ ನಾನು ತಲೆನೂ ಬಾಚ್ಕೊತೀನಿ ಸುಮ್ಮನೆ ಕ್ಲಿಪ್ ಮೇಲೆ ಇಟ್ಕೊಂಡಿರ್ತೀನಿ ಈ ಥರ ಮಾಡ್ಕೊಂಡಿರ್ತೀನಿ ಇವತ್ತೇನೋ ಸ್ವಲ್ಪ ಖುಷಿ ಇತ್ತು ಮೂಡು ಹಂಗಾಗಿ ಹಂಗೆ ಸ್ವಲ್ಪ ಈ ಥರ ಬೇಕು ಬೇಡ ಅನ್ನಂಗೆ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿನಿ ಅದು ತಾಳಿ ನೋಡ್ರಿ ಸೀರೆ ಪತ್ಲ ಉಟ್ಕೊಂಡಿನಿ ಮೇನಾಗಿ ಇವತ್ತು ಈ ಜಂಪರ್ ಭಾಳ ಹಳೆ ಇದ್ರಿ ನಾನು ಮದುವೆಕ್ಕಿಂತ ಮುಂಚೆ ಹೊಲಿಸಿದ ಜಂಪರ್ ಇದು ಈಗೂ ಬರ್ತೈತಿ ಅಂದ್ರೆ ನಾ ಹೆಂಗಿರ್ಬೇಕು ಹೇಳ್ರಿ ಅವಾಗ ಹಿಂಗೆ ಇದ್ದೆ ನಾನು ಮದುವೆಕ್ಕಿಂತ ಮುಂಚೆ ಹಿಂಗೆ ಇದ್ದೆ ಅದರಲ್ಲೂ ಒಂಚೂರು ಲೂಸ್ ಆಗದೆ ಈಗ ಕರೆಕ್ಟ್ ಆಗೈತೆ ಈ ಥರ ತೋಳು ಕೂಡ ಕಡಿಮೆ ನಾನು ಈಗ ಮದುವೆದಾಗಿಂದ ಒಟ್ಟ ಈ ಥರ ತೋಳ ಹೊಲ್ಸಲ್ಲ ನಾನು ಚಂದ ತೋಳು ಪಕ್ಕ ಜಾತ್ರೆಗಿನೆಲ್ಲ ಇರಲಿ ಬಾ ಏನಾಗಲ್ಲ ಮತ್ತೆ ಬಂದಾಗ ಹೋಗ್ಬೇಕು ಸೊ ಇವತ್ತಿನ ಲಾಗು ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಏನು ತಿಂತೀವಿ ಎಲ್ಲ ಪ್ರತಿಯೊಂದನ್ನ ನೆಕ್ಸ್ಟ್ ಏನಿತ್ತು ನಂಗೆ ಗೊತ್ತೈತಾ ನೋಡ್ರಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡ್ರಿ ಬರೀ ಈಗ ಹೋಗೋಣ ಬಾಗಲಕೋಟೆ ನೋಡಿ ಬರ್ರಿ ಇವತ್ತಿನ ಆಮೇಲೆ ನಾನು ತಾಳಿ ಯಾವ ಥರ ಪೋಣಿಸ್ಕೊಂತೀನಿ ಅದೆಲ್ಲ ನಿಮ್ಗೆ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಗೊತ್ತಾಗತ್ತೆ ಇವರಿಬ್ರು ನೋಡ್ರಿ ನನ್ನಂಗೆ ಇವತ್ತು ಅವರು ಜಾತ್ರೆ ಇವರು ಜಾತ್ರೆ ಇವನು UKG ಇದೆ ಸ್ಯಾಟರ್ಡೆ ಡ್ರೆಸ್ ರೀ ಅದು ಇವನು ಜಾತ್ರೆ ಬಲ ಇವಿ ಇವನು ಮೇಲೆ ಜಾಕೆಟ್ ಇರ್ತಾರೆ ಅದನ್ನ ಹಾಕಿಲ್ಲ ಜಸ್ಟ್ ಸೂಪರ್ ಹೀರೋ ಆಗ್ಯಾನ ಹೌದು ಬಿಡು ಸೂಪರ್ ಹೀರೋ ಆಗ್ಯಾನ ಬರೀ ಟೈಮ್ ಐತಿ ಬರೀ 11 ಐತಿ ಮ್ಯಾಚಿಂಗ್ ಇದು ಪತ್ಲ ರೀ ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು ಪತ್ಲ ಇದು ಮೊನ್ನೆ ಬಗೆಹಡುಗು ಇದ್ವಲ್ಲ ಅವಾಗ ಒಬ್ರು ಚಿಕ್ಕಮ್ಮ ಕೊಟ್ಟಿದ್ದು ಪತ್ಲ ಅದನ್ನ ಉಟ್ಕೊಂಡು ಇಟ್ಟಿಟ್ಟು ಹಂಗೆ ಇರ್ತಾವೆ ಟ್ರೆಸರಾಗ ಸ್ವಲ್ಪ ಅವಾಗ ಓಡಾಣ ಅದು ಬೈತ್ರಗಳು ಅವನು ಒಂದಿನ ರೂಢೋ ಅಷ್ಟು ಇಟ್ಟಿಯಲ್ಲ ಅಂತೇಳಿ ಅದಕ್ಕೆ ತೊಗೊಂಡಿನಿ ಹಾಯ್ ಏನದು ಮದುವೆ ಫಿಕ್ಸ್ ಆದಮೇಲೆ ಹುಡುಗಿ ಜೊತೆ ಹೊರಗೆ ಹೊಂಟೀನಿ ಅನ್ನೋ ಫೀಲ್ ಇಟ್ಕೋ ತಾಳಿ ಇಲ್ಲಲ್ಲ ಮಕ್ಳು ಇಲ್ಲಿಂದ ಬಂದ್ರು ಮಕ್ಕಳು ಹಂಗೆ ಕರ್ಕೊಂಬಂದಿ ಮಂದಿ ಮಕ್ಕಳು ಹಂಗೆ ಅನ್ಕೋಬೇಕು ಪಾಸಿಟಿವ್
ಫಸ್ಟ್ ಈಗ ಇಲ್ಲ ಹಂಗಲ್ಲ ನೆಗೆಟಿವ್ ಆಗಿ ತಿಳ್ಕೊಂಡಾರ ಅದು ಬೇರೆ. ಇಬ್ಬರದು ಈಗ ಎಲ್ಲಾಗಿನ್ ಫಿಕ್ಸ್ ಆಗೈತಿ. ಸುಮ್ಮನೆ ಪಿಕ್ಚರ್ ಟೋಕನ್ ಕರ್ಕೊಂಡ್ ಹಾಕಿರ್ಬೋದ್ರ ನಮ್ಮ ಹಳ್ಳಿಯಾಗೆಲ್ಲ ಮದುವೆ ಫಿಕ್ಸ್ ಆದ್ಮೇಲೆ ಕ್ಲೋಸ್ ಇದ್ದಾರ ಅಂತ ಹಿಂಗಿದ್ದಾರ. ಕ್ಲೋಸ್ ಅಲ್ಲಿ ಈಗ ಎಲ್ಲರೂ ಆಲ್ಮೋಸ್ಟ್ ಹಂಗೆ ಮಾಡ್ತಾರ. ಫೋಟೋ ಶೂಟ್ ಹೊಡ್ಯಾಕ, ಫೋಟೋ ತಗ್ಸ್ಕೊಂಡ್ ಬರಾಕ, ಇಲ್ಲ ಯಾವ್ದಾರು ಸಿನಿಮಾ ನೋಡಕ, ಇಲ್ಲ ಹೋಟೆಲ್ಗೆ ಹೋಗಕ ಹಿಂಗ. ಈಗ ನೋಡ್ರಿ ಇಬ್ಬರದು ಅವ್ರನ್ನ ನಮ್ಮನೇರ ನೋಡ್ಕೊಂಡ್ ಹೋಗ್ಯಾರು. ಈಗ ನಾವು ಒಂದ್ ಪಿಕ್ನಿಕ್ ಅಂತ ಹೊಂಟಿವಿ. ಪಿಕ್ನಿಕ್ ಏನೋ ಒಂದ್ ಅಟ್ಟ ಶಾಪಿಂಗ್ ಅನ್ಕೋರಿ. ಲಗನ್ಗಿಂತ ಮುಂಚೆ ಹೋಗ್ಯಾರ ಎಲ್ರಿ ಹಂಗ ಹೊಂಟಿವಿ ಅಂತ ನನ್ ಫೀಲ್ ಇವತ್ತು. ಇವತ್ತಿಂದು ಸ್ವಲ್ಪ ಹಿಂದಿಂದು ರೀಕ್ರಿಯೇಟ್ ಮಾಡಕ್ಕೆ ತಾಳ್ಬೇಗ ಅಂತಿಂತ ಕಮೆಂಟ್ ಹಾಕ್ಬಿಟ್ರೆ ನಾ ಹೇಳ್ತೀನಿ. ಅದು ನಿಮ್ ಇಷ್ಟ, ಏನ್ ಮಾಡಕ್ಕಾಗಲ್ಲ. ನೀವು ಅದಕ್ಕೆಲ್ಲ ಮುಂದೆ ಏನೇನ ತಿಳಿಸೋರ. ಆದ್ರೆ ನಾವು ಮಾತ್ರ ಗಂಡನ ಮಗಳದನ್ರಿ ತಾಳೆ ಹಾಕ್ಬೇಕು ಹಿಂದಿ ಅಲ್ಲ ಹಂಗಲ್ಲ. ಅದಕ್ಕೆ ಅಂತಕ್ಕೆ ಅಂತ ಐತಿ ಅನಿವಾರ್ಯ ಅಲ್ರಿ, ಏನ್ ಮಾಡ್ಬೇಕು. ಹಂಗಾಗಿ ಬರ್ರಿ ಮತ್ತೆ ಹಿಂಗೆ ಕೆಲಸ ಏನಿಲ್ಲ. ವಿಡಿಯೋ ಇದು ಮಾಡಿಲ್ಲ ಇವತ್ತು, ಟೈಮ್ ಆಗ್ತೈತಿ. ರೀಕಿ ಹಾಕೋರಿ. ನಾವು ಬ್ಯಾಗಿಗೆ ಏನು ತೊಗೊಳಲ್ಲ ನೋಡ್ರಪ್ಪ. ಸೀರೆ ಮೇಂಟೈನ್ ಮಾಡೋದು ದೊಡ್ಡದಾಗುತ್ತೆ ನಂಗೆ. ಈ ಥರ ಆಯ್ತು ನೋಡಿ. ನೀರಂತೂ ತೊಗೊಳೋದು ಸ್ನೇಹಿತರೆ. ಈಗ ನೋಡ್ರಿ ಅಲ್ಲಿ ದವಾಖಾನೆ ಐತಿ. ನಾನು ಬಿದ್ದು ಬಂದಿದ್ನಲ್ಲ ಬಸ್ನಾಗ, ಅವತ್ತು ಔಷಧಿ ದವಾಖಾನೆಗೆ ಬಂದೀನಿ ಗಲಭೆಗಿತ್ತು ಡಾಕ್ಟರ್ ಕಡೆ ಹೋಗಿ ಚೀಟಿ ಬರ್ಸಿದ್ವಿ. ಆದ್ರೆ ಸರ್ ಇನ್ನೂ ಬಂದಿಲ್ಲ, 2 ಗಂಟೆ ಬರ್ತಾರಂತ. ಹಂಗಾಗಿ ಏನೋ ಬೇರೆ ಕೆಲಸ ಅಲ್ರಿ, ಅವೆಲ್ಲ ಮಾಡ್ಕೊಂಡ್ಬರೋಣ ಅಂತ ಬಂದೀವಿ. ನೋಡ್ರಿ ಬಾಗಲಕೋಟೆ ಹೂವಿನ ಮಾರ್ಕೆಟ್ ಒಳಗೆ ಬಂದ್ವಿ. ಈಗ ತಾಳಿ ಪೋಣ್ಸಕ್ಕೆ ಹೊಂಟಿವ್ರಿ. ಹೂವುಗಳು, ಕುಂಕುಮ ಭಂಡಾರಗಳು, ನಮಸ್ಕಾರ. ಕಾಳು ಕಡೆ ಅಂಗಡಿಗಳು, ಹೂವಿನ ಅಂಗಡಿಗಳು. ಯಾರ್ಯಾರು ನೋಡಿಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಮುತ್ತರ ಅಕ್ಕಿ ಚೀಲ, ಜಂಪರ, ಹೊಲಿದ ಅಂಗಡಿಗಳು ಚಂದ. ಇವರು ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಹೋಗ್ಬಿಡ್ತಾರೆ. ಮೆಣಸಿಕಾಯಿಗಳು, ಕೆಂಪ ಮೆಣಸಿಕಾಯಿಗಳು ಹಿಂಗೈತೆ ನೋಡ್ರಿ ಮಾರ್ಕೆಟ್. ಯಾರು ನೋಡಿಲ್ಲ ಬಾಗಲಕೋಟೆ ಮಾರ್ಕೆಟ್ ನೋಡ್ಕೊಂಬರ್ರಿ. ನೋಡ್ಬಿಟ್ರಿ ಇಲ್ಲ ದೂರ ಇದ್ದವರು, ಸನೆ ಇದ್ದವರು, ನೋಡದೇ ಇರೋರು. ಮೆಣಸಿಕಾಯಿ ಮಾರ್ಕೆಟ್ ಯಾಕೆ ಅಲ್ಲಿ ಅವ್ರು ಸಿಗ್ತಾವ. ಎಲ್ಲಿ ಅಡಿಕೆಗಳು, ಬಂದ್ರೆ ಹಿಂಗ ಒಂದು ರೌಂಡ್ ನೋಡಿ ಬಂದಿ ನಾವು. ಈಗ ಹಿಂಗಾಸಿ ಬಂದು ರೀ ಬಾಗಲಕೋಟೆಗೆ. ತಾಳಿ 2-3 ಕಡೆ ಪೊಣ್ಸಕ್ಕೆ ಇದ್ವಿ. ಡಿಸೈನ್ ಏನು ಬೇಡ ಅಂತ ಪ್ಲೇನ್ ಪೊಡ್ಸಿದ್ವಿ. ಹಂಗಾಗಿ ತಗೋ ನಿನ್ನ ಇಷ್ಟ ಹೆಂಗಂತ ಹಂಗೆ. ಇಲ್ಲ ಹೂವಿನ ಮಾರ್ಕೆಟ್ ಕಡೆ ಮಾಡ್ರಿ. ಹೂವಿನ ಮಾರ್ಕೆಟ್ ಹೇಳ ತಗೋ. ಯಾವ ಬೇಕು ನಿಂಗೆ ಇಷ್ಟ ಆಗಿದ್ದು? ಬಿಚ್ಚಿದೆ ನಮ್ಮ ಮನೆ ಬಿಚ್ಚಾಕ್ ಬಂತು. ಚಲೋ ಆಯ್ತಾಡ್ರಿ. ಅದಕ್ಕೆ ಸಟ್ ಆಗಂಗೆ ಮಾಡೋಣ. ಸ್ವಲ್ಪ ಉದ್ದನ ಇರಲಿ, ಮೀಡಿಯಮ್ ಬೇಕಾ? 10 ಇಂಚ್ ಗಟ್ಟಿದ್ದಿಲ್ಲನ ಅದ ಮನ್ಮನೆ 1 ವರ್ಷ ಆಗಿಲ್ಲ ಹಾಕ್ಸದ. ಅಂದ್ರೆ ಅವು ಮನೆ ಜಾಗ ಸಣ್ಣ ಇದ್ದು ದಾರ ತಳ್ಳನ್ನು ಹಾಕಿರ್ತಾರ ಅವರು. ಸಲ ದಪ್ಪ ಅಂದ್ರೆ 2 ಎಳೆ ಹಾಕ್ತಿರ್ಲಿಲ್ಲ ದಾರ ನೀವು. ಈಗ ಅವ್ರ ಮನೆ ಸಣ್ಣ ಸಣ್ಣ 4 ಎಳೆ ಹಾಕಿ ಗೊತ್ತೈತಿ ನಿನಗೆ. ಅಗ್ದಿ ಸಣ್ಣ ಇದ್ದು ಎಡಿ ಅದ್ರೊಳಗೆ. ಹಾಂ ಹ್ಞೂ 50 ರೂಪಾಯಿ ಮಣಿ 100 ರೂಪಾಯಿ ಪೊಣ್ಸಕ್ಕೆ ಕರೆಕ್ಟ್ ಇರ್ತದೆ. ನೀನು ಪೊಣ್ಸಕ್ಕೆ 100 ರೂಪಾಯಿ ಪ್ಲೇನ 50 ರೂಪಾಯಿ ಕಡಿಮೆ ಕರೆಕ್ಟ್ ಇತ್ತು. ಎಷ್ಟು ಚೆನ್ನಾಗಿ ಎಷ್ಟು ಟೋಟಲ್? ಹ್ಞೂ ಹೋಲಿ 200 ರೂಪಾಯಿ ಸುತ್ತ ಕೊಡ್ತಾರೆ. ಫೋನ್ ಸ್ವಲ್ಪ ಅರ್ಜೆಂಟ್ ಐತೆ. ಶಿಲ್ಪ ಮುಗಿಸಿ ಹೊಡ್ರಿ 200 ರೂಪಾಯಿ. ಇವ್ರು ಮಾರ್ಕೆಟ್ನಾಗ ಬರೋದ್ರೆ ಕರ್ಕೊಂಬಂದು ಹಿಂಗಾಗೈತಿ.
ಏನೇನಿದೆ ಸ್ಟೀಲಿಂದ ಸ್ಟೀಲಿಂದ ಹಾಂ ಹಾಂ ಯಾವ ಜಂಕ್ ಇಲ್ಲ ಹಂಗನ ಏನಿಲ್ಲ ಪ್ಯೂರ್ ಸ್ಟೀಲ್ ಅದು ತಗಡಿನೂ ಬರ್ತಾವನ ಅವು ತಗಡಿನೇ ಬೇರೆ ಬರ್ತಾವ ಅವು ಕೆಪ್ಪನ್ ಟ್ಯಾಪ್ ಇಲಾಕರು ಅವು ತಗಡಿನ ಹೋಗಿ ನಾವು ಕಚ್ಚಿ ಹಿಡಿತೇವ ನಾವು ಅವು ಇಲ್ಲಿ ಕೈ ಇಲ್ಲಿ ಎಲ್ಲಿ ಇದೆ ಕೈ ಬಿಡ ಆಗ ಹಾಂ ಹಾಂ ಇದು ಕಬ್ಬಿಣದನ ಕ್ಯಾಬನ ಆಗ ಹಾಂ ಏನೇನು ಬೇಕು ತೋರಿ ಹಂಗಿಲ್ಲ ಬನ್ನಿ ಹಂಗೇನಿಲ್ಲ ಗೊತ್ತು ಬೇಡಿ ಇದೊಂದು ಒಳ್ಳೆ ಮಾಹಿತಿ ನೋಡ್ರಿ ಇದೊಂದು ಸ್ಟೀಲ್ ಅಂತ ಸ್ಟೀಲಿಗೆ ಕಬ್ಬಣ ಹತ್ತುದಿಲ್ಲ ಅವು ಕಬ್ಬಣದ ತಗಡಿನ ಹತ್ತಾವ ಅವಕ್ಕೆ ಇವರೊಂದು ಚಲೋ ಇಟ್ಟಾರ ಗೊತ್ತು ಮಾಡಕ್ಕೆ ಮಂದಿಗೆ ನೋಡ್ಬೇಕು ಇವತ್ತು ಏನೇ ಮಾರ್ಕೆಟ್ ಮಾಡ್ತಾರೆ ಮೇಡಮ್ ಅವ್ರು ಕರ್ಕೊಂಬಂದಾರು ಈ ಕಡೆ ಇಲ್ಲೇ ಹೂವು ತೊಗೊಂಡ್ರಿ ಹೂವು ಮುಡ್ಕೊಂಡು ಮುತ್ತೈದು ಆಗ್ಬೇಕಲ್ರಿ ಮುತ್ತೈದನ ಯಾವ್ದು ಬಿಡ್ರಿ ಅದು ಇಲ್ಲಿ ಸಂಬಂಧ ಅಸಹ್ಯ ಕಾಣತಿತ್ತು ಅದೇನಂತಾರಲ್ಲ ಹ್ಞೂ ಬ್ಯಾ ಹೋಯ್ಲಿ ಬಿಡು ಮಸ್ತ್ ಆದ್ ನೋಡಿ ಈಗ ಹಣ್ಕಾಯಿ ಆಡಕ್ಕೆ ಬರ್ತಾರೆ ಇವತ್ತು ಹುಡುಗಿಗೆ ರೆಡಿ ಆಗತ್ತಾಳೆ ಅದೇನು ಹುಡುಗಿ ಹಾಂ ಮಸ್ತ್ ಅದ ರೋಜ್ ಬೀಳ್ತಾನೆ ಕಟ್ಸತ್ತೀರಿ ಚೆನ್ನಾಗಿ ಆದ್ರೆ ಎಷ್ಟು ಪಾಸ್ ಮಾಡಿಸ್ತೀವಿ ನಿಮ್ಗೆ ಯಾಕತ್ತೈತ್ರಿ ಯಾಕಂದ್ರೆ ಮೇಡಮ್ ಅವ್ರಿ ಪ್ರಿಪೇರ್ ಆಗತ್ತಾರು ಅದು ನೋಡತ್ತೆ ತಾಳಿ ಇನ್ನೊಂದು ಸ್ವಲ್ಪ ಐತಿ ಕರೆಕ್ಟ್ ಅದಲ್ಲ ಏ ಇರ್ಲಿ ಬಿಡ ಕರೆಕ್ಟ್ ಅದು ಬರ್ಮಾಗ ಅನ್ಸ ಇನ್ನೂ ಸಣ್ಣದಾಗಬೇಕಂತ್ರಿ ಅವ್ರಿಗೆ ನಮ್ಮ ತನು ಮನೆಗೆ ಅಲ್ಲಿ ನಿಂತ ಸಾಕಾದ್ರೆ ಅವ್ರಿಗೆ ಕೋಪ ಹೌದಲ್ಲ ಅಲ್ಲಿ ನೋಡ್ರಿ ಜ್ಯೂಸ್ ಆಗಿ ನೋಡ್ರಿ ಮಿಲ್ಕ್ ಶೇಕ್ ಐತಲ್ಲ ಅಲ್ಲೇ ಕೊತ್ತ ತೊತ್ತಾರ ನೋಡು ಅಲ್ಲೇ ಹಾಕೋದು ನಿನ್ನ ಕಣ್ಣು ಇಲ್ಲಿ ಮೇಲೆ ಕುಂದ್ರಿಸ್ತೀನಿ ರೀ ಇವ್ರಿಗೆ ಇವ್ರು ಮುಗಿದಿಲ್ಲ ರೀ ಒಂದು 10 ನಿಮಿಷ ಪೋನ್ಸಾರೆ ದೊಡ್ಡದಾತು ಸಣ್ಣದ ನಿಂತಾಳು ಯಾವಾಗ ಮುಗಿತೈತೆ ಗೊತ್ತಿಲ್ಲ ಹೆಣ್ಮಕ್ಳು ಹೋಗಿ ಬಂದ್ರೆ ಯಾವಾಗ ಕೆಲಸ ಮುಗಿತು ಅಂತ ಹೇಳಕ್ಕೆ ಬರೋಂಗಿಲ್ಲ ಇಷ್ಟೆಲ್ಲ ಕೆಲಸ ಇದೆ ನೋಡ್ರಿ ಇವತ್ತು ಇರಲಿಲ್ಲ ಅಷ್ಟು ಕರೆಕ್ಟ್ ಆಯ್ತು ಈಗ ಮುಗಿತಾ ಕರೆಕ್ಟ್ ಆಯ್ತಾ ಇರಲಿಲ್ಲ ಸ್ವಲ್ಪ ಓದಾಗತ್ತೆ ತೋತೇನೇನ್ರ ಉಪ್ಪಿಟ್ಟು ಡಬ್ಬಿ ಕಡ್ಡೆ ಶಿಲ್ಪ ಹಾಂ ಎಷ್ಟು ಸಲ ಹೇಳ್ತಿ 10 ಸಲ ಹೇಳೋದ ಅವರೇ ಚಲೋ ಮಾಡಿ ತೊಗೊಂಬಂದು ನೋಡ್ಕಿ ಆತ ನೋಡ್ರಿ ಎಷ್ಟು ಚಂದ ಐತಿ ವ್ಯೂ ಸ್ನೇಹಿತರೆ ನೋಡ್ರಿ ಮತ್ತೆ ದವಾಖಾನೆಗೆ ಬಂದ್ವಿ ಆದರೆ ಡಾಕ್ಟರ್ ಇನ್ನೂ ಬಂದಿಲ್ಲ ಹಾಗಾಗಿ ವಿದ್ಯಾಗಿರಿ ಬಂದಿವಿ ಮನ್ವಿ ತಿಂದ ಡ್ರೆಸ್ ತೊಗೊಂಡು ಈಗ ಜೋರಾಗಿ ಮಳೆ ಬಂದಿದ್ವಿ ಹೋಗ್ಬಿಟ್ರಿ ಈಗ ವಿದ್ಯಾಗಿರಿಗೆ ಹೋಗ್ತೀವ್ರಿ ಹೋಗಿ ಒಂದು ಡ್ರೆಸ್ ತೊಗೊಂಡು ಮನೆಗೆ ಬರ್ತೀವಿ ಮನೆಗೆ ಬಂದು ಸಂಜೆ ಮೇಲೆ ದವಾಖಾನೆ ಬರ್ತೀವಿ ಒಳ್ಳೆ ಓಪ ಹಾಂ ಇವತ್ತು ಮನೂ ಅಲ್ಲೊಂದು ಬ್ಯಾಗ್ ಒಂದು ತೊಗೊಂಡು ಬ್ಯಾಗ್ ಅದೆಲ್ಲ ಅಯ್ಯೋ ಒಂದು ಹನಿ ಮಳೆ ಹನಿ ಬಿದ್ದಿದ್ದು ಹೇಳಕ್ಕೆ ಇಷ್ಟೊತ್ತು ಮಾಡಿದ್ರು ಸ್ವಲ್ಪ ಜೋರ ಮಾತಾಡಿದ್ರೆ ಜೋರಾಗಿ ಇರೋಲ್ದಕ್ಕ ಮೇಲಕ ಮಾತಾಡೋದಕ್ಕ ಸ್ವಲ್ಪ ಫಾಸ್ಟಾಗಿ ಮಾತಾಡ್ಬೇಕಷ್ಟ ಬೇಗ ಹೆಚ್ಚಿಸ್ಬೋದನ್ನ ಪೇಷನ್ಸ್ ಮೀರ್ ಹೋಗುತ್ತೆ ನನಗಂತೂ ಒಂದು ಸೆಂಟೆನ್ಸ್ ಕೇಳತ್ಲೆ ಒಂದು ಅಷ್ಟು ತ್ರಾಸಕ್ಕೋರಿ ಅವು ಮಾತಾಡೋ ಶಬ್ದ ಬರೋಕವಲ್ಲ ಅಂತವು ಪಟ ಹೇಳಿದ್ರೆ ಹಿಂಗಂದ್ರೆ ಭಾಳ ಇನ್ಸಲ್ಟ್ ಆಗ್ಬಿಡ್ತಿದ್ರು ಅವ್ರಿಗೆ ಮಾತಾಡೋದ ಬಿಟ್ಬಿಡ್ತಾನೆ ಹಂಗಂದ್ರೆ
ಅದ ಪಾಸ್ ಮಾತಾಡ್ತಾನವ ಏನಂತ ಮಾಡ್ತು ಹಂಗು ಬೇಡ ಅಂತ ಮಾಡ್ಬೇಕು ಅವ್ರ ಮಮ್ಮಿ ತಂಗಿರಿ ಯಾವ್ಯಾವ ಆ್ಯಕ್ಟಿಂಗ್ ಮಾಡ್ದು ಯಾವ ಆ್ಯಕ್ಟಿಂಗ್ ಹೌದು ನಾವು ಭಾಳ ಆ್ಯಕ್ಟಿಂಗ್ ಮಾಡೋದು. ಈಗ ನೋವು ಐತಂತಾಳ ನೋವು ಇರೋದಿಲ್ಲ ಆಮೇಲೆ ಮತ್ತೆ ರೊಟ್ಟಿ ರೊಟ್ಟಿ ಯಾಕಕ್ಕ ಹೇಳ್ರಿ ನೀವು ಇದ್ರ ಗಂಡ ಮಕ್ಕಳು ತಿನ್ಲಿ ಅಂತೇಳಿ ಏನಾದ್ರು ಪ್ರಾಣ ಹೋಗುತ್ತಂದ್ರು ಮಾಡ್ತಾ ಇದ್ದಾರೆ. ಸರಿನಾ? ಕಮೆಂಟ್ ಮಾಡ್ರಿ. ಹೆಣ್ಮಕ್ಳು ಹಂಗೆ ಭಾಳ ತ್ಯಾಗ ಮಾಡ್ತಾರೆ ಅವರು. ಗಣಮಗ ಏನೂ ತ್ಯಾಗ ಮಾಡಂಗಿಲ್ಲ, ಬಾರಿ ಹೋಗೋದು ಸೀದಾ ಮನೆಗೆ ಬರೋದು. ಕೊಬ್ಬು ಜಾಸ್ತಿ ತೋರಿಸ್ತಾರೆ, ತ್ಯಾಗ ಏನು ಮಾಡಲ್ಲ. ಎಲ್ಲರೂ ಅಲ್ರಿ ನಮ್ಮ ಮನೆಯಿಂದ ಅಷ್ಟೇ ಹೇಳಾರಿ. ಅದೇ ನಾನು ಹೇಳತ್ತೀನಿ ರೀ, ಎಲ್ಲರೂ ಹೆಣ್ಮಕ್ಳು ಅಲ್ರಿ ನಮ್ಮ ಮನೆಯಿಂದ ಅಷ್ಟೇ ಹೇಳತ್ತಿ. ಆಯ್ತು ಬಿಡ್ರಿ, ಗಾಡಿ ಎಲ್ಲಿದ್ದೀರಿ ನಾವು ಕರೆಕ್ಟ್? ನಾವು ಪ್ರಾರ್ಥನಾ ಕಾಲೇಜ್ ಬಾಗ್ಬೋದು ನೀವು ಒಟ್ಟು ಬಾಗ್ಲು ಹೊಟ್ಯಾಗ ಅದೀವಿ ರೀ. ಬಸ್ ಬರ್ತದೆ ಕೆರಡಿ ನೋಡ್ರಿ ಬಾಗಿಲು ನರ್ಸರಿ ಪಾಪ ಯಾವ ಊರಾಗ ಇಲ್ಲ ಅಲ್ಲ ನರ್ಸರಿ ಅಂದ್ರೆ ನಮ್ಮ ಮನೆ ಹೋಗಿ ಮುಗೀತಾ 4ನೇ ಸಲ ನೋಡಿ ಅಂಗಡಿಗೆ ಬರೋದು. ಕೆಳಗೆ ಉದ್ದಂಗಿಲ್ಲ, ಕೆಳಗೆ ಇನ್ಸೆಟ್ ಆಗ್ತೈತೆ ಬಿಡಿ, ಇರಲಿ ಬರ್ತದೆ ನಾವು ತಿಂಗಳ ಬೆಳಿತಾರೆ ಅವರು. ಮುಗಿತಲ್ಲ ಡ್ರೆಸ್ ಇದೊಂದು ಅದ್ರ ಮುಗಿತಲ್ಲ. ಶೂ ಕಡೆ ಸಿಗಂಗಿಲ್ಲ ಅದನ್ರಿ ನನ್ನ ಕಡೆ ಶೂ ತೊಗೊಂಡ್ಬಿಡೋದು ಒಂದು ಸಲ ಮುಗಿತೈತಲ್ಲ. ಹೌದ್ರಾ? ಮತ್ತೆ ಇದು ಯಾವಾರ ಶೂ? ಶನಿವಾರ ಅವ್ರಿಗೆ, ಶನಿವಾರ ಬುಧವಾರ. ಇದು ಯಾವಾಗ ಬರ್ತಾವ್ರಿ ನಿಮ್ಮ? ಈಗ ಇನ್ನೇನೈತಿ ಮಹಾಲಕ್ಷ್ಮಿ ಡ್ರೆಸ್ಸಸ್ ಶೂ ವೈಟ್ ಶೂ ಬ್ಲ್ಯಾಕ್ ಶೂ ತೊಗೊಂಡಿವಿ ಮತ್ತು ವೈಟ್ ಶೂ. ಮತ್ತು ಬ್ಲೂ ಸಾಕ್ಷ ಅಂತ ಇದಕ್ಕೆ ಏನೇನು ಸ್ಕೂಲಿಂದ. ಹಾಂ ಹೌದಪ್ಪ, ರೆಡಿ ಮಾಡ್ದ ತ್ರಾಸ ನೋಡ್ರಿ. ಅಪ್ಪಾ ಹೌದು ಬಿಡಿ, ಸರಿ ಕವರ್. ಕಷ್ಟ ಕೇಳ್ರಿ ನನ್ನ ಹೆಂಡತಿಗೆ. ಕೆಲಸ ಮಾಡ್ಕೊಂಡು ಹೋಗ್ತಾರ. ಇವು ಸಣ್ಣ ಮಕ್ಕಳಿಗೆ ಪ್ರತಿಯೊಂದು ನಾವು ಮಾಡೋದು. ವಿದ್ಯಾಗಿರಿ ನೋಡ್ರಿ, ಈಗ 2 ಸಲ ನಡೆದಿರು ಗೊತ್ತ ಅದಕ್ಕೆ ಗಾಡಿ ಹೊಕ್ಕಿ ನಡ್ಕೋತ ಹೆಂಗೆ ಬಾತನು ನೀ ಆಕ್ಸಿಡೆಂಟಿಗೆ ಕಾರ್ ಭಾರಿ ಹೊಂಟೈತೆ ನೋಡಿ. ಬೋರ್ಡ್ ಚೇಂಜ್ ಮಾಡ್ಯಾರ್ರಿ, ಅದಕ್ಕೆ ಅದನ್ನು ಹೇಳತ್ತ ನಮ್ಮ ಮನೆ ನೋಡ್ರಿ. ಕೆಲಸ ನಮಗಿತ್ತು ಹೊಟ್ಟೆ ಇಸ್ತಾನೆ ಆ ಥರ. ಮತ್ತು ನಮ್ಮ ಮನೆ ಇತ್ತು 2-3 ಸಲ ಮನೆ ಹೋಟೆಲ್ ಬಿಟ್ಟು ಬಂದಿದ್ವಿ. ಆ ವಿಡಿಯೋ ನೋಡಿ ಬೈದನ್ರಿ ನಮ್ಗೆ ಅಂತಿದ್ದ. ತನು ಏನಂದಿ? ತನು ಬುಕ್ ಕೊಡ್ಬೇಕಾ? ಬುಕ್ ಅಂತ ಕೊಡಪ್ಪ, ಬುಕ್ ನೋಡಿ ಹೇಳ್ತಾನಂತ. ಏನು ಹೇಳ್ತೀಪ್ಪ? ಓದ್ತೀಯಪ್ಪ ನೀ? ನೋಡ್ರಿ ಅವನಿಗೆ ಮನೆ ಸ್ಕೂಲಿಗೆ ಹೋಗಿದ್ದಿಲ್ಲ ನೀನು? ಹೌದಾ? ನಾ ಕರೆಕ್ಟಾಗಿ ವಿಡಿಯೋ ಮಾಡಲಿಲ್ಲ ಅನಿಸುತ್ತೆ. ಇವಾಗ ನೋಡ್ರಿವಾ ಬುಕ್ ಕೊಡು. ಅಲ್ಲ ಏನು ತಗೋತಿ ಅಂದ್ರೆ ಬುಕ್ ಕೊಡೋ ನೋಡಿ ಹೇಳ್ತೀನಿ ನಾನು ಅಂತ. ದೋಸೆ ಹೇಳಕ್ಕೆ ಬುಕ್ಕ ತೊಗೊಂಡು ನಾನು ಹಂಗೆ. ಏನೈತಿಪ್ಪ ಸವರ? ನಿಂಗ ಅಲ್ಲಿ ದೋಸೆ ಹೇಳಿದೆ ಮತ್ತು ಆ್ಯಪಲ್ ಜ್ಯೂಸ್ ಅಂದ್ರೆ ಬಡಿತಾರೆ ಅವರು. ತಿಂಡಿ ಪರ್ಸೆಂಟ್ ದೋಸೆ ಬಂತು, ಗೋಬಿ ಬಂತು. ಗೋಬಿ ಕಲರ್ ಹಾಕಿಲ್ಲ ಇದೆಯಲ್ಲ, ಬೆಲ್ಲ ಅದಂಗೆ ಆಗೈತೆ ನೋಡಿ ಕಲರ್. ತಿಂದು ಹೆಂಗೆ ಸುಡ್ತೈತಿ? ಆರು ಮಾಡ್ರಿ ತಡಿ ಊದು. ಹೇಗೈತೆ ಗೋಬಿ? ಚೆನ್ನಾಗೈತಾ? ಗೋಬಿ ಚೊಲೈತಂತ್ರಿ. ದೋಸೆ ತೊಗೊಂಡು ನಾವು ಇಬ್ಬರದಂತ ಹೇಳಿವಿ. ಇನ್ನೀಕೆ ಏನು ಹೇಳ್ತಾ ಗೊತ್ತಿಲ್ಲ, ವಿಚಾರ ಮಾಡಿ ಹೇಳ್ತಾಳೆ. ಹಳ್ಳಿ ಗುಗ್ಗಣಕಂತಲ್ಲಿ ಹಳ್ಳಿ ಗುಗ್ಗು ಅಲ್ಲಿ ನಾವು ಹಳ್ಳಿಯಿಂದ ಬಂದು ಕರೆ ಅವ ಇಲ್ಲಿ ಬಂದು ಈಗ ಒಂಥರ ಸ್ಟೂಡೆಂಟ್ ಥರ ಬೇರೆ ಜೀವನ ಇತ್ತ. ಈಗ ಹಳ್ಳಿಗೆ ಹೋದ್ರೆ ಹಿಂಗೆ ಹಳ್ಳಿಗೆ ಬಂದ ಹಳ್ಳಿ ಗುಗ್ಗಿನ ಆ ಥರ ಹಂಗೆ ಮಾಡಾಯ್ತಿಲ್ಲ. ಒರ್ಜಿನಲ್ ಏಟಿ ನಮ್ದು ಈಗ ಬಂದೈತೆ ನೋಡಿ. ಫಸ್ಟ್ ಬಂದ ಹಿಂಗೆ ಹಳ್ಳಿಯಾಗಿದ್ದ ಬೋರ್ಮಳ ಜಾತ್ರೆ ಸೇರಿ ನಮ್ಮ
ಹಳೆ ಹೆಂಗಿತ್ತ ನಿಮ್ಮ ಕೊಂಡಂಗೆ ಅಂದ್ರೆ ಯಾವ ಥರ ಅಂದ್ರೆ ಓದ್ಯಾರು ಇರ್ತಾರಲ್ಲ ಆ ಟೈಪ್ ಹೆಂಗೆ ಈಗ ಬೇಕು ಮಮ್ಮಿ ಅದಲ್ರಿ ಬರೀ ಫ್ರೈಡ್ ರೈಸ್ ಅಂತಾಳು ಈಗೊಬ್ಬ ಬರೀ ಗೋಬಿ ಅಂತಾನೆ ಏನಪ್ಪ ಸಾಬೂದಾನಿ ಅಲ್ಕನ ಬಾಸುಮತಿ ಹಾಕಿ ಅದು ಎರಡು ಮಿಕ್ಸ್ ಐತಿ ಬಾಸುಮತಿ ಹಾಕಿ ಅನ್ನೋಕೆ ಸಾಬೂದಾನಿ ಹಾಕತ್ತಾನೆ ಬಾಸುಮತಿ ರೈಸ್ ಹೋಗೈತಾನೆ ಮನೇಲಿ ನಿಂಗೆ ಎಷ್ಟು ಉದ್ದುದ್ದು ಐತಿ ಉದ್ದುದ್ದು ರೈಸ್ ಒಂದ್ಸಲ ಮನೆ ಮಾಡಿದ್ವಲ್ಲ ಮಾಡಿದ್ಲಲ್ಲ ಅವತ್ತು ತಂದೀವಿ ಗೊತ್ತಾಗೈತೆ ಅವ್ನು ಬಾಸುಮತಿ ಅಕ್ಕಿ ಮಿಕ್ಸ್ ಐತಿ ನೆಕ್ಸ್ಟ್ ಈಗ ಸ್ಪೆಷಲ್ ಇದು ಸಾಲಿಲ್ಲ ರೀ ನಮಗೆ ವಾಸಿ ಭಾಳ ಆಗಿತ್ತು ಪೆಪ್ಪರ್ ದೋಸೆ ಹೇಳ್ರಿ ಫಸ್ಟ್ ಟೈಮ್ ಜೀವನದಾಗ ನೋಡ್ಬೇಕು ಹೆಂಗಿರ್ತೈತಿ ನೋಡಿ ಹಾಂ 2 ದೋಸೆ ಎಷ್ಟು ಇರ್ತದೆ ಪೆಪ್ಪರ್ ದೋಸೆ ಮನು ದೊಡ್ಡ ದೋಸೆ ಹೇಳಿತ್ತು ಪೆಪ್ಪರ್ ದೋಸೆ ಬಂದು ನೋಡ್ರಿ ಪೇಪರ್ ದೋಸೆ ಫಸ್ಟ್ ಟೈಮ್ ನಾನು ಯಾವಾಗಿನ ಪ್ಲಾನ್ ಮಾಡ್ತೀನಿ ತೊಗೋಬೇಕಂತೇಳಿ ಎಷ್ಟೋ ದಿನ ಆದಮೇಲೆ ಪೇಪರ್ ದೋಸೆ ಸಿಕ್ತು ಪಲ್ಯ ಇಲ್ಲ ಸೈಡ್ ಐತಲ್ಲ ಪಲ್ಯ ಅದ್ರೊಳಗೆ ಪಲ್ಯ ಇಲ್ಲ ಹತ್ರ ಇವ್ನಿಗೆ ಹಾಂ ತನ್ನ ಶುದ್ಧ ಐತೆ ನೋಡು ಹಾಂ ಯಾರು ಸೂರ್ಯಪ್ಪ ಸೂರ್ಯ ಅಷ್ಟು ದೊಡ್ಡದೇನಿಲ್ಲ ಡಬಲ್ ದೋಸೆ ಆಗುತ್ತಾ ಬಡ ಬಡಿ ನೋಡ್ರಿ ಯಾರು ಕಂಡು ಬಿಡಬೇಡ್ರಿ ಅಲ್ಲೇಂತಿ ಬರ್ರಿ ಎಲ್ಲರೂ ದೋಸೆ ತಿನ್ನೋಣ ಯಾರು ಪೇಪರ್ ದೋಸೆ ತಿಂದಿರಿ ಕಮೆಂಟ್ ಮಾಡಿರಿ ಹೆಂಗೆ ಇರ್ತದೆ ಅಂತೇಳಿ ನಾವು ಫಸ್ಟ್ ಟೈಮ್ ತಿನ್ನಂಗತ್ತೀವಿ ಇವತ್ತು ಮೊನ್ನೆ ಪೇಮೆಂಟ್ ಆಯ್ತಲ್ಲ ರೀ ಮೇಡಮ್ ಅವ್ರದ್ದು ಹಾಗಾಗಿ ನಿಮ್ಮ ಮಮ್ಮಿದ ಪೇಮೆಂಟ್ ಪಾರ್ಟಿಪಾ ಸ್ಪೆಷಲ್ ಅದು ಮತ್ತು ಮನೆಯಾಗಿದ್ನಲ್ಲ ರೀ ಹಾಗಾಗಿ ಮತ್ತೆ ಅವಾಗ ಮತ್ತೇನೋ 15-20 ದಿವಸ 1 ತಿಂಗಳ ಮಟ್ಟ ಬರೋದು ಬೇಡ ಹೋಟ್ಲಿಗೆ ಓಕೆ ಎಲ್ಲ ತಿಂದು ನೆಕ್ಸ್ಟ್ ತನ್ನ ಬರ್ಡೇ ಆಗಿರಿ ತನ್ನ ಬರ್ಡೇ ಇನ್ನೊಂದು 12 ದಿವಸ ಐತಿ ಎಷ್ಟು ದಿವಸ ನಿನ್ನ ಬರ್ಡೇ 10 ಡೇಸ್ ನಿನ್ನ ಬರ್ಡೇ ಯಾವಾಗೈತಿ ಹಾಂ ಹಾಂ ನಮ್ಮ ಫ್ರೆಂಡ್ಸ್ ಬಂದುಬಿಡ್ತಾರಾ ಪಾರ್ಟಿ ಮಾಡ್ಬೋದು ತಾನು ಬರ್ಡೇ ಯಾವಾಗೈತಪ್ಪ ನಿಮ್ದು ಇನ್ನೂ ಎಷ್ಟು ದಿನ ಐತಿ ಇನ್ನೆಷ್ಟು ದಿನ ಐತೆ ಬರ್ಡೇ ಇನ್ನೂ 10 ದಿನ ಆಯ್ತು ನೋಡಿ ಸರಿ ತಾನು ಪೇಪರ್ ಸ್ವಲ್ಪ ತಿನ್ನಕಲ್ರಿ ಇನ್ನೂ ಸ್ವಲ್ಪ ಬಿಟ್ಟೆ ನೋಡಿರಿ ಲಾಸ್ಟ್ ಎಷ್ಟು ಆಯ್ತು ನಾನು 335 ಆಗೈತೆ ರೀ ಬಿಲ್ ಎಂತ ನೋಡಪ್ಪ ಎಷ್ಟು ತಿಂತೀಯಪ್ಪ ನೀನು 50 ರೂಪಾಯಿ ತಿಂದಿ ನೋಡು ನೀನು 100 ಮಮ್ಮಿ 100 ನಾನು ತಾನು 50 330 ರೂಪಾಯಿ ದೊಡ್ಡ ಅಮೌಂಟನ ಇವತ್ತು ನಮ್ದು ಇಷ್ಟೇ ಸುಡಾಗಂದ್ರೆ ಮದುವೆಗಿಂತ ಮುಂಚೆ ಭಾಳ ಮಾಡ್ತಿದ್ವಿ ಆಮೇಲೆ ಮಮ್ಮಿ ಚಾ ಕೊಡ್ದಾಳ ಬೆಲೆ ಚಾನ ಈಗ ಡಿಸ್ಟರ್ಬೆನ್ಸ್ ಐತೆ ಭಾಳ ನೋಡಿರಿ ನಾವಿಲ್ಲಿ ಇಂದ್ರಪ್ರಸ್ಥವಾಗಿ ಊಟ ಟಿಫಿನ್ ಮಾಡಿದ್ವಿ ಹಂಗಿದೆ ಮಸ್ತ್ ಆಯ್ತಲ್ಲ ಊಟ ಟಿಫಿನ್ ಬಾರಿ ಆಯ್ತು ಹೋಗೋಣ ಸೋಪ್ ತಿಂದ್ರಿ ನೋಡಿ ಉದ್ಯೋಗಿ ಸರ್ಕಲ್ ನೋಡ್ರಿ ಮಧ್ಯಾಹ್ನ ಹಿಂಗೈತಿ ಮೋಡಕವಾದ ವಾತಾವರಣವಿದ್ದು ನಾವು ಮನೆ ಕಡೆ ಪ್ರಯಾಣ ಮಾಡಲಿದ್ದೇವೆ ಈಗ ಹೋಗೋಣ್ರಿ ಮೇಡಮ್ ಹಿಂಗೆ ಆಡೋಣ್ರಿ ನಾ ಜವಾರಿ ಹುಡುಗಿ ಹೋಗೋಣ ಬಾಯ್ ಹರ್ಸ್ಕೊ ಮುಸ್ರೆ ಇರ್ತಾವೆ ನಿನ್ನ ಸುಳ್ಳ ಅಂದೆ ಟೈಮ್ ನೋಡಿದ್ರೆ ಕರೆಕ್ಟ್ 3:30 ಆಯ್ತು ಬೆಳಗ್ಗೆ ಕರೆಕ್ಟ್ 11 ಗಂಟೆಗೆ ಬಿಟ್ಟಿದ್ವಿ ಮೇಡಮ್ ಅವ್ರದ್ದು ತಾಳಿ ಪೋಲಿಸ ಸಲುವಾಗಿ ಮತ್ತೆ ಇದಾಗಿ ಭಾಳ ಬೇಕು ಅಂತೇಳಿ ಮತ್ತೆ ಕಟ್ ಆಗಿತ್ತಲ್ರಿ ಅದೊಂದು ಕೆಲಸ ಹೋಗಿದ್ದಕ್ಕೆ ಎಷ್ಟು ಕೆಲಸ ಆದ್ರಿ ಅವ್ನು ಟೀ ಶರ್ಟ್ ತೊಗೊಂಬಂದ್ವಿ ತಾಳಿ ಪಂಚಮ್ ಬಂದ್ವಿ ಎಷ್ಟು ಕೆಲಸ ಅದು ಹೋಟೆಲ್ ತಿನ್ಕೊಂಬಂದ್ವಿ ಮತ್ತೆ ನಾನು ಅಂಗಡಿ ಹೋಗಿ ಗ್ಲಾಸ್ ಕಾಜಿನ ಗ್ಲಾಸ್ ಅವು ಬೇಕಾಗಿದ್ವಿ ಮಗಂದು ಕೆಲಸ ಆಯ್ತು ತಾಯಿದ ಇತ್ತು ತಂದಿದ್ದ ಆಯ್ತ್ರಿ ಮೇಲೆ ಬ್ಯಾಗ್ ತಗೋದು ಇವನ್ಗ ಬ್ಯಾಗ್ ಒಂದು ತೊಗೊಂಡಿದ್ವಿ ಮನೊಂದು ಬ್ಯಾಗ್ ತೊಗೊಂಡ್ವಿ ಫ್ರೆಶ್ ಅಪ್ ಆಗಿರಿ ನಾವು ವಿಡಿಯೋ ಆಗಿರಿ ಯಾಕಂದ್ರೆ ಚಾರ್ಜ್ ಇಲ್ರಿ ಫೋನ್ ಚಾರ್ಜ್ ಹಾಕ್ಬೇಕು ಹಂಗಾಗಿ ಭಾಳ ಬರೋದು ಫೋನಿಂದ ಸರಿ ಏನು ಮಾಡಾಕ
ಬ್ಯಾಲಿ ಬ್ಯಾಳಿ ಮಾಡೋದಂದ್ರೆ ಇದಕ್ಕೆ ಟೀ ಸ್ಪೂನ್ ತಗೊಂಡೆ ಒಂದು ಬ್ಯಾಲಿ ಮಾಡೋಲ್ಲ ಗಂಟೆ ಒಳಗೆ ತಂದಾಡ್ರಿ ಅದನ್ನ ಅದು ಇದಕ್ಕೆ ಹಾಕಕ್ಕೆ ಏನೂ ಇಲ್ಲ ಛೇ ಹಂಗೆ ಇಡ್ಬೇಕು ಅದನ್ನ ಅಲ್ಲಿ ಇಟ್ಟೆ ಅಲ್ಲಿ ಇರ್ತಾವ ಈಗ ಬ್ಯಾಗ್ ನಮ್ದು ಇಷ್ಟು ಕೆಲಸ ಆದ್ರಿ ಫೋನ್ ಚಾರ್ಜ್ ಹಾಕ್ಬೇಕು ಮನೆಗೆ ಬಂದಿವ್ರಿ ಅಂದ್ರೆ ನಾನು ಅದು ಇದ್ರ ಸಂಬಂಧ ಕೆಲಸ ಬಿಟ್ಟು ಮಾಡಿದ್ರೆ ಈ ಥರ ಕೆಲಸ ಇರ್ತಾವೆ ನೋಡ್ರಿ ನಮ್ಮ ಅಂಗಡಿಗೆ ಇವತ್ತು ಪೂರ್ತಿ ಬಂದಾಗ್ಬಿಡ್ತಾವೆ ನೋಡ್ರ ಕೋಲ್ಡ್ ಕ್ಲೈಮೇಟ್ ಐತಿ ಚಾಯ್ ಅವ್ರ ಬಾರಿ ಆಕೈತೆ ಅನ್ನೋದು ಒಂದು ಕಡೆ ಇದ್ರೆ ಈ ಥರ ಕೆಲಸ ರೀ ಇದಿಲ್ದಂತೂ ಹೊರಗಲ್ಲಿ ಮನ್ವಿಟ್ಟಿನ ಬಸ್ ಹಚ್ಚಾಕು ಹಿಂದೆ ಮುಂದೆ ನೋಡಾತಿಲ್ಲ ಆಮೇಲೆ ನೀವು ಕೆಮ್ಮಲು ಮಂದಿ ಕಮೆಂಟ್ ಆಗ್ತಿರಿ ಕೊಳ್ಳಾಗ ತಾಯಿ ಇದ್ದಾಗ ಒಂದ್ಸಲ ಮಿಸ್ ಆದಾಗ ಮತ್ತೆ ಹೆಂಗ್ ನೋಡ್ತಾರ ಗೊತ್ತಾನ ತಾಯೆಲ್ಲ ಅಲ್ಲಿ ಹೋದ್ರ ಜನ ನೋಡ್ತಾರಪ್ಪ ಅಲ್ಲಿನೋ ಕಮೆಂಟ್ ಆಗಿರೋ ಒಂದು ದಿವಸ ತಾಯಿ ಹೊರಗೆ ಕಾಣಿಲ್ಲ ಅಂತೇಳಿ ಹಂಗೆಲ್ಲ ಆಗಿದ್ರು ಅದ್ರ ಸಂಬಂಧ ಬಿಟ್ಟಿದ್ಬಿಟ್ಟೆ ಈ ಕೆಲಸ ಮಾಡ್ಕೊಂಡ್ ಬಂದ್ ನೋಡ್ರಿ ಇದೊಂದು ದೊಡ್ಡ ಕೆಲಸ ನನಗೆ ಸೊ ಏನಿಲ್ರಿ ಲಾಸ್ಟ್ ಟೈಮ್ ಸ್ವಲ್ಪ ಡಿಸೈನ್ ಮಾಡಿ ಪೊಂಚಿದೆ ಈ ಸರಿ ಪ್ಲೇನ್ ಕರಿಮಣಿ ಇಷ್ಟ ಹಾಕ್ಸ್ಕೊಂಡ್ ಬಂದೆ ಇದು ಬೋರ್ ಮಾಡೋಕ್ಕಿಂತ ಭಾಳ ಉದ್ದ ಆಯ್ತು ಒಂಚೂರ ಇಷ್ಟ ಆಗಬೇಕೈತೆ ಎತ್ತರ ಕರೆ ಕಿರಿಕಿರಿ ಮನುಷ್ಯ ಅಲ್ರಿ ಏನಾರ ಅದೇ ಉದ್ದ ಹಾಕೋಬಾರ್ದು ತಾಳಿನ ಗೊತ್ತೈತಿ ಕೇಳಬೇಕಿಲ್ಲ ನೀನು ಹೋಗಿದ್ದೆ ನಾ ಮಾಡ್ಕೊಂಬೋದು ಎಷ್ಟು ಮಾತಾಡ್ತಿದ್ದೆ ಬೇಡ ಅದು ಬಿಲ್ ಕೊಡೋದು ಬಿಲ್ಲ ಇದ್ರದ್ದು ಅದು ಮನು ಟಿ ಶರ್ಟ್ ಇಲ್ಲ ಸಣ್ಣಗಿಂದ್ರೆ ಅಲ್ಲಿ ಅವ್ರು ನೋಡ್ರಿ ವ್ಯವಹಾರ ಕಮ್ಮಿ ಮಾಡ್ತೀನಿ ನನಗೆ ದಿನ ನೋಡ್ರಿ ಗೊತ್ತಾಗಿಲ್ಲ ನಾವು ನೋಡ್ತಿರ್ತೀವಲ್ಲ ಗೊತ್ತಾಗುತ್ತಲ್ಲ ಅಂದೆ ಏನಪ್ಪ ನಂಗೆ ದಪ್ಪ ತಳ ಅನ್ಸತ್ತಲ್ಲ ಹೆಂಗೆ ದಪ್ಪ ಏನಂತಲ್ಲ ನನಗೆ ಅನ್ಸಾದೆ ನಂದು ಹೊರಗೆ ಹೋಗ್ಬಂದು ದೊನ್ನೆ ಚಂದ ಮೊದಲ ಮಾತು ಹೆಂಗಿಲ್ಲ ಬೇ ಬೇ ಅಂದಿರ್ತೀನಿ ಅಷ್ಟೇ ಆಯ್ತಾ